ಬರ್ಡನ್ ಆಗಿ ಆಗ್ತಾ ಇದೆ ಸರ್ಕಾರಗಳು. ಅಂದ್ರೂ ನಾವು ಗ್ಯಾರಂಟಿನ ನಿಲ್ಲಿಸಲ್ಲ ಅಂತ ಹೇಳಿ. ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಗ್ಯಾರಂಟಿ ಅನ್ನೋ ಇದೊಂದು ಮಾತು ಕಾಂಗ್ರೆಸ್ ನಾಯಕರ ಬಾಯಿಯಿಂದ ಕಳೆದ 2.25 ವರ್ಷದಿಂದ ಜೋರಾಗಿ ಕೇಳಿ ಬಂದಿರುವ ಮಾತು. ನಾವು ಜನರಿಗೆ ಗ್ಯಾರಂಟಿ ಕೊಟ್ಟಿದ್ದೇವೆ, ಗ್ಯಾರಂಟಿ ಮೂಲಕ ಜನರ ಬದುಕು ಸುಧಾರಿಸ್ತಿದೆ ಅನ್ನೋದ್ರಿಂದ ಹಿಡಿದು ಈ ಗ್ಯಾರಂಟಿಗಳೇ ಕರ್ನಾಟಕದ ಮಾಡೆಲ್ ಅಂತಾನು ಕಾಂಗ್ರೆಸ್ ನಾಯಕರು ಹೋದಲ್ಲಿ ಬಂದಲ್ಲಿ ಮೈಕ್ ಸಿಕ್ಕಲ್ಲಿ ಸಭೆ ಸಮಾರಂಭಗಳಲ್ಲಿ ಗ್ಯಾರಂಟಿಯ ಗುಣಗಾನದಲ್ಲಿ ಮುಳುಗೇಳ್ತಾ ಇದ್ರು. ಆದ್ರೆ ಇಷ್ಟೆಲ್ಲ ಗ್ಯಾರಂಟಿ ಬಗ್ಗೆ ಹೇಳ್ಕೊಳ್ಳುವ ನಾಯಕರಿಗೆ ಒಳಗೊಳಗೆ ಈ ಗ್ಯಾರಂಟಿ ಅಂದ್ರೆ ಬಲುಬಾರ ಎಂಬ ಭಾವನೆ ಬಂದಿರೋದ್ರಲ್ಲಿ ಗುಟ್ಟೇನೂ ಇಲ್ಲ. ಹಾಗಿದ್ರು ಈ ಒಳಗಿನ ಬೇನೆಗೆ ಧ್ವನಿಯಾಗಿದ್ದು ಡಿಸಿಎಂ ಡಿಕೆ ಶಿವಕುಮಾರ್. ಆರೋಗ್ಯ ಇಲಾಖೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಸಿಎಂ, ಗ್ಯಾರಂಟಿಗಳಿಂದಾಗಿ ಸರ್ಕಾರಕ್ಕೆ ಬರ್ಡನ್ ಆಗ್ತಾ ಇದೆ, ಆದ್ರೂ ಜನರ ಅಭಿವೃದ್ಧಿಗೆ ಆರ್ಥಿಕವಾಗಿ ಜನರನ್ನ ಮೇಲೆತ್ತಲು ಗ್ಯಾರಂಟಿಗಳನ್ನ ಕೊಡ್ತಿದೀವಿ ಅಂದ್ರು. ಆದ್ರೆ ಡಿಸಿಎಂ ಹೇಳಿದ ಬರ್ಡನ್ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಸಮಜಾಯಿಷಿ ಕೊಟ್ಟಿದ್ರು. ಗ್ಯಾರಂಟಿಗಳಿಂದಾಗಿ ಸರ್ಕಾರ 52,000 ಕೋಟಿ ಹಣ ಖರ್ಚು ಮಾಡ್ತಾ ಇದೆ, ಹಾಗಾಗಿ ಅದರ ಬಗ್ಗೆ ಹೇಳಿರಬಹುದು ಅಂತ ಗ್ಯಾರಂಟಿಯ ಬಗ್ಗೆ ಸಮರ್ಥನೆ ನೀಡಿದ್ರು. ಇಷ್ಟಕ್ಕೂ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಪಂಚ ಗ್ಯಾರಂಟಿಯ ಭರವಸೆಗಳು ಪ್ರಮುಖ ಕಾರಣ ಆಗಿತ್ತು. ಡಿಸಿಎಂ ಡಿಕೆಶಿ ಕೂಡ ಪಂಚ ಗ್ಯಾರಂಟಿಗಳನ್ನ ಕೈ ಪಕ್ಷದ 5 ಬೆರಳಿಗಳಿಗೆ ಹೋಲಿಸ್ತಾ ಇದ್ರು. ಕರ್ನಾಟಕದ ಬಳಿಕ ತೆಲಂಗಾಣದಲ್ಲೂ ಕಾಂಗ್ರೆಸ್ ಅದೇ ಗ್ಯಾರಂಟಿಗಳ ಮೊರೆ ಹೋಗಿತ್ತು. ಅಷ್ಟೇ ಯಾಕೆ, ಗ್ಯಾರಂಟಿಗಳನ್ನ ಪದೇ ಪದೇ ಟೀಕಿಸ್ತಾ ಇದ್ದ ಪ್ರಧಾನಿ ಮೋದಿ ಕೂಡ ಬಿಜೆಪಿ ರಾಜ್ಯಗಳಲ್ಲೂ ಗ್ಯಾರಂಟಿಯನ್ನೇ ಅಳವಡಿಸಿದ್ರು. ಬಿಜೆಪಿ ಪ್ರಣಾಳಿಕೆಗಳಲ್ಲೂ ಗ್ಯಾರಂಟಿಗಳದ್ದೇ ಅಂಶ, ಗ್ಯಾರಂಟಿಗಳದ್ದೇ ಗುಣಗಾನವಾಗಿತ್ತು. ಮಹಾರಾಷ್ಟ್ರ, ಬಿಹಾರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಬಿಜೆಪಿ ಗ್ಯಾರಂಟಿಗಳನ್ನೇ ಮುಂದಿಟ್ಟು ಜಯಬೇರಿ ಬಾರಿಸಿತ್ತು. ಇದೀಗ ಡಿಸಿಎಂ ಬಾಯಲ್ಲಿ ಗ್ಯಾರಂಟಿಗಳು ಬರ್ಡನ್ ಅಂದಿರೋದು ಪ್ರತಿಪಕ್ಷಗಳಿಗೆ ಅಸ್ತ್ರ ಆಗಿದೆ. ಗ್ಯಾರಂಟಿ ಯೋಜನೆಗಳು ಹೊರೆ ಅನ್ನೋದನ್ನ ನಾನು ಒಪ್ಪಲ್ಲ, ಆಡಳಿತ ಬಿಗಿ ಇದ್ರೆ ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿ ಮಾಡಬಹುದು ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಹೀಗೆ ಟೀಕೆಗಳು ಕೇಳಿ ಬರ್ತಲೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಸ್ಪಷ್ಟನೆ ನೀಡಿದ್ದಾರೆ. ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ, ಪರಿಷ್ಕರಣೆಯೂ ಇಲ್ಲ ಅಂದಿದ್ದಾರೆ. ಹಾಗಿದ್ರೂ ಸರ್ಕಾರದ ಮಟ್ಟದಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಪರಿಷ್ಕರಣೆ ನಡೀತಾ ಇದೆ. ಕೆಲವು ಕಡೆ ಸತ್ತಿರುವವರು ಗ್ಯಾರಂಟಿ ಯೋಜನೆ ಪಡೆದಿದ್ರೆ ಸತ್ತಿರುವವರ ಹೆಸರಿನಲ್ಲೂ ಅಕ್ಕಿ ಪಡಿತಾ ಇದ್ದಾರೆ. ಫಲಾನುಭವಿಗಳು ಸತ್ತಿದ್ದಾರೋ ಬದುಕಿದ್ದಾರೋ ಎಂಬುದರ ಪರಿಶೀಲನೆ ಆಗಬೇಕಿದೆ. ಸತ್ತಿರುವವರ ಖಾತೆಗೆ ಹೋಗಿರುವ ಹಣ ವಾಪಸ್ ಪಡೆಯುವ ಚರ್ಚೆ ಮಾಡಿದ್ದು ಜಿಲ್ಲಾವಾರು ಮಾಹಿತಿ ಸಂಗ್ರಹಿಸಿ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಇದರ ನಡುವೆ ಗ್ಯಾರಂಟಿಗಳಿಂದ ಆಗ್ತಾ ಇರುವ ಹೊರೆಯನ್ನ ರಾಜ್ಯ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರ ಕೇಂದ್ರದಲ್ಲಿ ಪ್ರಧಾನಿ ಮೋದಿ ಹೆಣೆದಿದ್ದ ಗಿವ್ ಇಟ್ ಅಪ್ ಸೂತ್ರವನ್ನ ರಾಜ್ಯದಲ್ಲಿ ಪ್ರಯೋಗಿಸೋದಕ್ಕೆ ಮುಂದಾಗುವ ಸಾಧ್ಯತೆ ಇದೆ. ಸರ್ಕಾರಿ ನೌಕರರು ಶ್ರೀಮಂತರಿಗೆ ತ್ಯಾಗಮಯಿಗಳಾಗಲು ಕರೆ ಕೊಡುವ ಪ್ಲಾನ್ ಇದು. ಗ್ಯಾಸ್ ಸಬ್ಸಿಡಿಯಂತೆ ಗೃಹ ಜ್ಯೋತಿ ಶಕ್ತಿ ತ್ಯಜಿಸಲು ಮನವಿ ಮಾಡಲಾಗುವುದು. ಸರ್ಕಾರದ ಈ ಮನವಿಗೆ 30% ಫಲಾನುಭವಿಗಳು ಸ್ಪಂದಿಸುವ ವಿಶ್ವಾಸ ಇದೆ. ಮಾರ್ಚ್ 6ರ ಬಜೆಟ್ನಲ್ಲಿ ಗಿವ್ ಇಟ್ ಅಪ್ ಸೂತ್ರ ಪ್ರಕಟ ಮಾಡಲು ತಯಾರಿ ನಡೆದಿದೆ. ಸ್ಥಿತಿವಂತರು ಬಿಟ್ಕೊಟ್ರೆ ಅಭಿವೃದ್ಧಿ ಕೆಲಸಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ಸರ್ಕಾರದ ವಾದ. ಪ್ರಧಾನಿ ಮೋದಿ ಮಾದರಿಯಲ್ಲೇ ಸಿದ್ದರಾಮಯ್ಯ ಸೂತ್ರ ರಚಿಸ್ತಾ ಇದ್ದು, ಮೋದಿ ಕರೆಗೆ ಸಿಕ್ಕ ಸ್ಪಂದನೆಯಂತೆ ಸಿದ್ದರಾಮಯ್ಯಗೂ ಸಿಗುತ್ತಾ ಎಂಬ ಪ್ರಶ್ನೆ ಎದ್ದಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.